ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಕಟ್ಟಾಮಿಟ್ಟ ನುಗ್ಗೆಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ. ತೊಗೊಂಡಿದ್ದೀನಿ ಖಾರದ ಪುಡಿ, ಕೊತ್ತಂಬರಿ, ಟೊಮಾಟೊ ಒಂದು, ಬೆಲ್ಲ ಸ್ವಲ್ಪ, ಒಂದು ದಪ್ಪ ಈರುಳ್ಳಿ, ಒಂದು ಸ್ವಲ್ಪ ಕೊಬ್ಬರಿ, ಒಂದು 4ರಿಂದ 5 ಬೆಳ್ಳುಳ್ಳಿ, ಹುಣಸೆ ರಸ ಈಗ ತೆಗೆದಿಟ್ಕೊಳ್ತೀನಿ. ಹಾಗೆ ಒಣಮೆಣಸಿನ್ಕಾಯಿ. ಇದಿಷ್ಟು ಎಲ್ಲನೂ ಪೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ಎಲ್ಲ ಇದು ಟೊಮಾಟೊ ಕೂಡ ಪೇಸ್ಟ್ ಮಾಡ್ಕೊಳ್ಳೋದು. ಎಲ್ಲ ಪೇಸ್ಟ್ ಮಾಡಿಬಿಟ್ಟು ಒಂದೇ ಸತಿಗೆ ಹಾಕಿ ಫ್ರೈ ಮಾಡಿದ್ರೆ ಆಯಿತು. ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು. ಎಲ್ಲನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪೇಸ್ಟ್ ಮಾಡಿ ಒಂದೇ ಸತಿಗೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ತುಂಬ ಈಸಿ ರೆಸಿಪಿ, ಕ್ವಿಕ್ಕಾಗಿ ಆಗೋ ರೆಸಿಪಿ ಇದು. ತುಂಬಾ ಟೇಸ್ಟ್, ಸ್ವೀಟ್ ಖಾರ ಥರ ಆಗೋ ರೆಸಿಪಿ ಇದು. ಈಗ ಹುಣಸೆಹಣ್ಣು ರಸ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲನೂ ಒಟ್ಟಿಗೆ ಪೇಸ್ಟ್ ಮಾಡಿ ಹಾಕಿ ಬೇಯಿಸ್ಬಿಡೋದು ಅಷ್ಟೇ, ಇನ್ನೇನು ಇಲ್ಲ. ಸಾಲ್ಟ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀವು. ಸ್ವೀಟ್ ಬೇಕು ಅಂದರೆ ಒಂಚೂರು ಸ್ವೀಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋದು. ಹಾಕಿ ಬೇಯಿಸ್ಬಿಟ್ರೆ ಆಯಿತು ಅಷ್ಟೇ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಬಂದಿದೆ ಇನ್ನೂ ಡ್ರೈ ನುಗ್ಗೆಕಾಯಿ ಪಲ್ಯ ಇದು. ತುಂಬಾ ಟೇಸ್ಟಿಯಾಗುತ್ತೆ. ಇನ್ನು ಸ್ವಲ್ಪ ಬೇಯಬೇಕು, ಡ್ರೈ ಆಗಬೇಕು. ಸಕ್ಕರೆ ಒಂದು ಸ್ಪೂನ್ ಹಾಕಿ ನೋಡಿ, ಡ್ರೈ ಆಗಿದೆ, ಮುಗೀತಿಷ್ಟೇ. ಇದನ್ನು ಮರಿಬೇಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.